ಆರ್ ಎಸ್ ಎಸ್ಸನ್ನು ಜನರು ಒಪ್ಪಿರ್ಬೋದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವ್ರು ಒಪ್ಪಿದಾರಾ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವರು ಒಪ್ಪಿದಾರಾ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲಿರಬಾರ್ದು, ಅವರಲ್ಲೂ ಇರಬಾರ್ದು. ಸೊ ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಲ್ಲಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು. ನಾವು ಇವರು ಆಳ್ಮಕ್ಕಳಲ್ಲ, ಸರ್ಕಾರದವರು ಆರ್ ಎಸ್ ಎಸ್ಸಿನ ಆಳ್ಮಕ್ಕಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು, ಏನಕ್ಕೆ ಮಾಡಬೇಕು? ಒಂದು ವಿಶ್ವದ ಅತ್ಯಂತ ದೊಡ್ಡ NGO ಅಂತ ಹೇಳ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಯಾಕ್ರಿ ಆಗ್ತಾಯಿಲ್ಲ ಇವ್ರದ್ದು? ಯಾಕೆ ಮಾಡ್ತಾಯಿಲ್ಲ? ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು, ಇವರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಯಾದಗಿರಿಯ ಕೆಂಬಾವಿ ಕೂಡ ಪಥಸಂಚಲನಕ್ಕೆ ದೊಡ್ಡ ಜಟಾಪಟಿಯಾಗಿದೆ. DSS ಅವರು ಹೇಳೋದು ದೊಣ್ಣೆ ಇಲ್ಲದೇ ಪಥಸಂಚಲನ ಮಾಡಿದ್ದಾರೆ, RSS ಅವರು ನಮ್ಗೆ ದೊಣ್ಣೆ ಬೇಕೇ ಬೇಕು ಅಂತ ಹಠ ಹೇಳ್ತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಪಥಸಂಚಲನ ಏನಕ್ಕೆ ಮಾಡಬೇಕು? ಇವರೇ ಏನಕ್ಕೆ ಮಾಡಬೇಕು? ಇವರು ಸಾವಿರಾರು ಕಡೆ ಪಥಸಂಚಲನ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಹೇಳ್ತಾ ಇರೋದು ನಾವು 50 ವರ್ಷದಿಂದ ಮಾಡ್ಕೊಂಡು ಬಂದೀವಿ, 60 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಒರೆಸ್ಬೇಕಂತೇನಿದೆ? ಈಗ ನಾನು ಪಥಸಂಚಲನ ಮಾಡಬೇಕು ಅಂದರೆ ನಮ್ಮ ಪಕ್ಷದ ಕಡೆಯಿಂದ ಅಥವಾ ನಮ್ಮ ಸಂಘಟನೆಗಳ ಕಡೆಯಿಂದ ನಾನು ಪರ್ಮಿಷನ್ ಕೇಳಬೇಕಲ್ವ? ನಾನು ಅನ್ರಿಜಿಸ್ಟರ್ಡ್ ಇದ್ದರೆ ಪರ್ಮಿಷನ್ ಕೊಡ್ತಾರಾ? ಸುಮ್ಮನೆ ಹೌದಪ್ಪ ಯಾವುದೋ ಒಂದು ಇಂಡಿಯಾ ಒಂದು ಮ್ಯಾಚ್ ಗೆಲ್ತು, ಅದು ಬೇರೆ ಯಾವುದೋ ಒಂದು ಸಂಭ್ರಮಾಚರಣೆ ಇತ್ತು, ಆವಾಗ ಆಕಸ್ಮಿಕವಾಗಿ ಎಲ್ಲರೂ ಜೊತೆಗೆ ಬಂದು ಒಂದು ಸರಿ ಸೆಲೆಬ್ರೇಷನ್ ಮಾಡೋದು ಬೇರೆ. ಆರ್ಗನೈಸ್ಡ್ ಆಗಿ ಇವರು ಯೂನಿಫಾರ್ಮ್ ಹಾಕ್ಕೊಂಡು, ಡ್ರಮ್ ಬಾರಿಸ್ಕೊಂಡು, ಕಳ್ಗಗಳು ಉದ್ಕೊಂಡು, ದೊಣ್ಣೆಗಳು ಏನೋ ಹಾಕ್ಕೊಂಡು, ದೊಣ್ಣೆಗಳನ್ನು ಇಟ್ಕೊಂಡು ಇವ್ರು ಪಥಸಂಚಲನ ಮಾಡೋದು ಅಗತ್ಯ ಏನಿದೆ? ಯಾವ ಸಂಪ್ರದಾಯ ಇದು? ಯಾರ ಸಂಪ್ರದಾಯ ಇದು? ಆ ಸಂಘಟನೆಯ ಸಂಪ್ರದಾಯ ಇದ್ದರೆ ನಾವು ಒಪ್ಪಬೇಕಂತ ಏನಿದೆ? ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಏನಕ್ಕೆ ಮಾಡಬೇಕು? ಈಗ ಪಥಸಂಚಲನ ನನ್ನ ಪ್ರಕಾರ ಮಾಡೋದು ಬರೀ ಮಿಲಿಟ್ರಿದವರು, ಪ್ಯಾರಾಮಿಲಿಟ್ರಿದವರು, ಪೊಲೀಸವರು. ಇವ್ರಿಗೆ ಏನಕ್ಕೆ ಮಾಡೋಕ್ಕೆ ಅಷ್ಟು ಆಸಕ್ತಿ ಇದೆ? ಅಥವಾ ಮಾಡೋ ಅವಶ್ಯಕತೆನ ಏನಿದೆ? ನೀವು ಮಾಡ್ಕೊಳ್ಳಿ, ಖಾಸಗಿ ಗ್ರೌಂಡಲ್ಲಿ ಮಾಡ್ಕೊಳ್ಳಿ. ನಿಮ್ಮ ನಾಯಕರ ಎಲ್ಲಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಮಾಡ್ಕೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ಇದು ಪಬ್ಲಿಕ್ನಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಇವಾಗಲೇ ಮಾಡಬೇಕು, ದೊಣ್ಣೆ ಇಟ್ಕೊಂಡೇ ಮಾಡಬೇಕು, ತಲವಾರು ಇಟ್ಕೊಂಡೇ ಮಾಡಬೇಕು, ತ್ರಿಶೂಲ ದೀಕ್ಷೆನೇ ಕೊಡಬೇಕು ಅಂದರೆ ಏನು ಅರ್ಥ ಇವರೇ? ವೈ? ನಾನು ಕೇಳ್ತಾ ಇರೋದು ಸರಳವಾದಂಥ ಪ್ರಶ್ನೆಗಳಲ್ವಾ? ನೀವು ಅತ್ಯಂತ ದೊಡ್ಡ NGO ಇದ್ದರೆ ಯಾಕಿದೆಲ್ಲ ಅವಶ್ಯಕತೆ ಇದೆ? ನೀವು ಭಾರತದ ಸಂಸ್ಕೃತಿಗೋಸ್ಕರ, ದೇಶದ ಐಕ್ಯತೆಗೋಸ್ಕರ ನೀವು ನಿಜವಾಗ್ಲೂ ದುಡಿತಾ ಇದ್ದರೆ ಇದೆಲ್ಲ ಯಾಕೆ ಮಾಡೋ ಅವಶ್ಯಕತೆ ಇದೆ? ಬೇರೆ ಎಷ್ಟೊಂದು ಸಂಸ್ಥೆ, ನೂರಾರು ಸಂಸ್ಥೆಗಳಿವೆ ಇಂಥವು. ಯಾರು ದೇಶದ ಐಕ್ಯತೆ ಇರ್ಬೋದು, ನಮ್ಮ ಇತಿಹಾಸಕ್ಕೋಸ್ಕರ ಇರ್ಬೋದು, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಹಾರ, ಇವೆಲ್ಲ ಪದ್ಧತಿಗಳನ್ನು ಕಾಪಾಡಬೇಕು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು. ಎಲ್ಲನೂ ರಿಜಿಸ್ಟರ್ ಆಗಿದೆ, ಇವ್ರು ಯಾಕೆ ರಿಜಿಸ್ಟರ್ ಆಗಿಲ್ಲ? ಏನು ಕಾರಣ ಏನು? ಯಾರು ಕೊಡ್ತಾರೆ ಸರ್ ಇವರಿಗೆ ದುಡ್ಡು? ಈಗ ಇವ್ರು ನಾನು ಓದಿರೋಷ್ಟು
ನಂಗೆ ತಿಳುವಳಿಕೆ ಇರೋಷ್ಟು ಈ ಸಂಘದ ಬಗ್ಗೆ ಫುಲ್ ಟೈಮ್ ಪ್ರಚಾರಕರಂತ ಇರ್ತಾರೆ, ಒಪ್ತೀರಾ? ಆ ಫುಲ್ ಟೈಮ್ ಪ್ರಚಾರಕರಿಗೆ ಇವರು ಒಂದು ವೇತನ ಕೊಡ್ತಾರೆ. ಆ ವೇತನ ಹೆಂಗೆ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ? ಲಕ್ಷಾಂತರ ಜನ ಪ್ರಚಾರಕರಿರೋದಂತ ಇವರೇ ಹೇಳ್ತಾರಲ್ಲ. ಮತ್ತು ಅವರಿಗೆ ಸ್ಯಾಲ್ರಿನೋ ವೇತನನೋ ಗೌರವಧನನೋ ಯಾರು ಕೊಡ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ ಗೊತ್ತಾಗಬೇಕಲ್ವಾ? ಮತ್ತು ಇವರಿಗೆ ಅಂಜಿಕೆ ಯಾಕೆ ಅಷ್ಟೊಂದು? ಇವರು ಅಕಸ್ಮಾತ್ ಎಲ್ಲನೂ ಕೂಡ ದೇಶಕ್ಕೋಸ್ಕರ ಮಾಡ್ತಾಯಿದ್ರೆ, ದೇಶದ ಒಳ್ಳೇದಕ್ಕೋಸ್ಕರ ಮಾಡ್ತಾಯಿದ್ರೆ ಪಾರದರ್ಶಕತೆ ಇರಲಿ. ನಾಳೆ ಇದು ಭಾಳ ಚೆನ್ನಾಗಿದ್ದರೆ ನಾವು ಸೇರ್ತೀವಿ. ಪಾರದರ್ಶಕತೆ ಇದ್ದರೆ, ಚೆನ್ನಾಗಿದ್ದರೆ ಎಲ್ಲರೂ ನಾವು ಸೇರ್ತೀವಲ್ಲ ದೇಶಭಕ್ತಿಗೋಸ್ಕರ, ದೇಶಕ್ಕೋಸ್ಕರ. ಏನಕ್ಕೆ ಇವರು ಇಷ್ಟು ಸೀಕ್ರೆಟನ್ನು ಮೇಂಟೈನ್ ಮಾಡೋದು? ಏನಕ್ಕೆ ಅವರು ಇಷ್ಟು ಏನೋ ರೆಸಿಸ್ಟೆನ್ಸ್ ಇದೆ ಇವರಿಗೆ ರಿಜಿಸ್ಟ್ರೇಷನ್ ಬಗ್ಗೆ? ಇವ್ರ ಆದಾಯ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಹೇಗೆ ಕೊಡ್ತಾ ಇದ್ದಾರೆ, ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ, ವಿದೇಶದಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ, ಹೇಗೆ ಗೊತ್ತಾಗಬೇಕು? ಹೇಗೆ ಇವರು ದಿನನಿತ್ಯದ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ, ಕಚೇರಿ ಖರ್ಚುಗಳನ್ನು ಹೇಗೆ ನೋಡ್ಕೋತಾರೆ ಇವರು? ಕೇಳಬಾರ್ದಾ? ಈಗ ಪ್ರೆಸಿಡೆಂಟ್ ಇರ್ಬೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಇವರೆಲ್ಲರೂ ಕೂಡ 6 ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾವು ರಿಪೋರ್ಟ್ ಕೊಡಬೇಕಲ್ವಾ? ನಮ್ಮ ಅಸೆಟ್ ಎಷ್ಟಾಗಿದೆ, ಸ್ಯಾಲ್ರಿಗಿಂತ ಜಾಸ್ತಿ ಆಗಿದೆಯಾ ಇಲ್ವಾ? ಇವ್ರು ಯಾಕೆ ಕೊಡಬಾರ್ದು? ಆಮೇಲೆ ಯಾಕೆ ಇವರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್ ಇದೆ? RSS ಮುಖ್ಯಸ್ಥರಿಗೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲಯಸನ್ ಪ್ರೋಟೋಕಾಲ್, ಸೆಕ್ಯೂರಿಟಿ ಡೀಟೇಲಿಂಗು ಇದು ಯಾರಿಗಿದೆ ಗೊತ್ತಾ ನಮ್ಮ ದೇಶದಲ್ಲಿ? ಅಮಿತ್ ಶಾ ಅವರಿಗೆ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ. ಒಂದು ಆಫ್ಟರ್ ಆಲ್ ಒಂದು NGO, ಅವ್ರ ಮುಖ್ಯಸ್ಥರಿಗೆ ಯಾಕ್ರಿ ಇಷ್ಟೊಂದು ಪ್ರೊಟೆಕ್ಷನ್ನು? ಈ ಪ್ರಶ್ನೆ ಕೇಳಿದ್ರೆ ಇಲ್ಲ ಸಮಾಜದವ್ರು ಒಪ್ಪಿದ್ದಾರೆ, ನೀವು ಒಪ್ಪಬೇಕಾಗ್ತದೆ. ಎಲ್ಲಿ? ನಾನು ಸಮಾಜದ ಒಂದು ಭಾಗ. ನಮ್ಮ ಸಮುದಾಯ ಕೂಡ ಈ ಸಮಾಜದಲ್ಲೇ ಇರುವಂಥ ಸಮುದಾಯಗಳು. ನಾವು ಒಪ್ಪಿಲ್ಲ ಅಲ್ಲ. ನಾವು ಏನು ಕೇಳ್ತಾ ಇರೋದು? ಅಕೌಂಟಬಿಲಿಟಿ ಕೇಳತ್ತಪ್ಪ, ಟ್ರಾನ್ಸ್ಪರೆನ್ಸಿ ಕೇಳತ್ತಪ್ಪ. ನೀವು ಹೇಗೆ ಬೇರೆ NGO ಗೌರ್ಮೆಂಟ್ಗಳು ಬೇರೆ NGOಗಳಿಗೆ ಹೇಗೆ ಅಕೌಂಟಬಿಲಿಟಿ ಕೇಳ್ತೀರಾ, ಟ್ರಾನ್ಸ್ಪರೆನ್ಸಿ ಕೇಳ್ತೀರಾ, ಅದೇ ನೀವು ತೋರಿಸಿ ಅಂತ ಹೇಳ್ತಾ ಇರೋದು. ಲಾಠಿ ಹಿಡ್ಕೊಂಡೇ ಮಾಡ್ತೀನಿ, ನವೆಂಬರ್ 2ಕ್ಕೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದರೆ ಏನು ರೀ ಸರ್? ನಾವೆಲ್ಲ ಗುಲಾಮ್ರ ಅವ್ರದ್ದು? ಸರ್, ಈಗ ದೊಡ್ಡ ಖರ್ಗೆ ಅವರು ಸಹ RSS ಬ್ಯಾನ್ ಆಗಬೇಕು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸಹ RSS ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಶರಣಬಸಪ್ಪ ದರ್ಶನಾಪುರ ಅವರು RSS ಇಂದ ನಮ್ಗೆ ಏನೂ ತೊಂದರೆ ಆಗಿಲ್ಲ, ಅವರು ಪಥಸಂಚಲನಕ್ಕೆ ಅನುಮತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಾರೆ. ನೋಡಿ, ಡಬಲ್ ಸ್ಟ್ಯಾಂಡ್ ಅಲ್ವಾ ಇದು? ಪಥಸಂಚಲನ ಕೊಡೋದು ಬಿಡೋದು ನಮ್ಮ ವಿವೇಚನೆ, ಹೌದಾ? ಪರ್ಮಿಷನ್ ಕೇಳಲಿ. ಇಷ್ಟು ವರ್ಷ ಏನು ನಡೀತಾ ಇತ್ತು ಮಾಹಿತಿಗಾಗಿ ಅಂತ ಕೇಳ್ತಾರೆ, ಇವಾಗ ಅನುಮತಿಗಾಗಿ ಅಂತ. ಅಲ್ಲಿ ಯಾವುದಪ್ಪ, ಅಲ್ಲಿ ಲೋಕಲಲ್ಲಿ ಏನೂ ತೊಂದರೆ ಇಲ್ಲ, ಪಥಸಂಚಲನ ಮಾಡೋದ್ರಿಂದ ಯಾರೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ ಅಂದರೆ ಕೊಡಲಿ. ಆಕ್ಷೇಪ ಇದ್ದರೆ ಕೊಡಬೇಡಿ. ಅದರಿಂದ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಂಗಿದ್ರೆ, ಅದರಿಂದ ನನಗೆ ಏನಾದರೂ ತೊಂದರೆ ಆಗಂಗಿದ್ರೆ ಅಥವಾ ನನಗೆ ಪ್ರಚೋದನೆ ಆಗಂಗಿದ್ರೆ ಕೊಡಬೇಡಿ. RSS ಇಂದ ನಮಗೆ ತೊಂದರೆ ಬರೀ RSS ಅಂತಲ್ಲ, ಯಾರಿದ್ರೂ ಇರ್ಬೋದು ಸರ್. ಬರೀ RSS ಅಂತಲ್ಲ, RSS ಇರ್ಬೋದು, ಬೇರೆ ಸಮುದಾಯದವ್ರು ಇರ್ಬೋದು, ಬೇರೆ NGOಗಳಿರ್ಬೋದು. ಈಗ ಬೇರೆ NGOಗಳೆಲ್ಲ ರಿಜಿಸ್ಟರ್ಡ್ ಮೇಲೆ ತೊಗೊತಾ ಇದೆಯಲ್ಲ ಪರ್ಮಿಷನ್ನು. ಈಗ ಭೀಮ್ ಆರ್ಮಿ ಅವರು ಪರ್ಮಿಷನ್ ಕೇಳಿದ್ದಾರೆ. ಯಾರೇ ಲೆಟರ್ ಹೆಡಲ್ಲಿ ಕೇಳಿರೋದು? ಅವ್ರ ಲೆಟರ್ ಹೆಡಲ್ಲಿ ರಿಜಿಸ್ಟ್ರೇಷನ್ ದಾಖಲೆ ಇದೆ ಅಂತ ಕೇಳಿದ್ರೆ ರಿಜಿಸ್ಟ್ರೇಷನ್ ದಾಖಲೆಗಳು ಕೊಟ್ಟಿದ್ದಾರೆ. DSS ಅವ್ರು ಕೊಟ್ಟಿದ್ದಾರೆ, ಇನ್ನೊಂದು ಯಾವುದೋ ನಾಗರಿಕರ ಸಂಸ್ಥೆ ಕೊಟ್ಟಿದ್ದಾರೆ. ಇವ್ರು ಯಾಕೆ ಕೊಡ್ತಾ ಇಲ್ಲ? ಸರ್, ಬೆಳಗಾವಿಯಲ್ಲಿ MES ನಾವು ಕರಾಳ ದಿನಾಚರಣೆ ಮಾಡಿದ್ದಾರೆ. ಪೊಲೀಸರು ಭದ್ರತೆ ಕೊಡ್ತಾರೆ ಅವರಿಗೆ, ಅದಕ್ಕೆಲ್ಲ ಅವಕಾಶ ಸಿಗುತ್ತೆ ಸರ್ಕಾರದಲ್ಲಿ? ನಾವು ಯಾರಿಗೂ ಕೊಡಬಾರ್ದು ಇವರೇ, ನನ್ನ ಪ್ರಕಾರ. ಈಗ ನೋಡಿ, ಎಲ್ಲ ಪ್ರಶ್ನೆಗೂ ಇದೇ ಉತ್ತರ ಅಂತ ಇಲ್ಲ. ಅಲ್ಲಿ ಲೋಕಲಲ್ಲಿ ಈಗ ಮೊನ್ನೆ ಹೈಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ? ಲೋಕಲ್ ಅಥಾರಿಟೀಸ್ ಆರ್ ದ ಬೆಸ್ಟ್ ಜಡ್ಜಸ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಹೇಳಿದ್ದಾರೆ. ಅಲ್ಲಿ ಲೋಕಲಲ್ಲಿ ಅದರಿಂದ ಏನಾದರೂ ತೊಂದರೆ ಆಗಂಗಿದ್ರೆ ಭದ್ರತೆ ಕೊಟ್ಟನ ಮಾಡಿಸ್ತಾರೆ, ಇಲ್ಲಿದ್ರೆ ನಿಷೇಧನ ಮಾಡ್ತಾರೆ. ಇಲ್ಲ, ಅದೇ ಹೇಳ್ತಾ ಇರೋದು ಇವರೇ. ಅದು ಮಾಡಿದರೆ ತಪ್ಪು. ಈಗ ಅವ್ರಿಗೆ ಈಗ ಜಾರಕಿಹೊಳಿ ಸಾಹೇಬ್ರು ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವಕಾಶ ಇದ್ದರೆ ಅವರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಏನಿದ್ರೂ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ನಾನಿರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, CM ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು. ನೋಬಡಿ ಈಸ್ ಅಬೌವ್ ದ ಲಾ, ನೋಬಡಿ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ವೈ ಇಸ್ RSS ಅಬೌವ್ ದ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಖರ್ಗೆ ಅವರ ಸ್ಟೇಟ್ಮೆಂಟ್ಗೆ ಸರ್ ಅಮಿತ್ ಶಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವರ ಒಂದು ಆಸೆ ಈಡೇರಲ್ಲ ಅನ್ನೋದು ಮಾತಾಡಿದ್ದಾರೆ. BJP ಇರೋ ತನಕ ಈಡೇರಲ್ಲ. ಇವತ್ತಿಲ್ಲ ನಾಳೆ ನಾವು ಬರ್ತೀವಲ್ಲ. ಈಗ ನಾನು ಹೇಳ್ದಂಗೆ ವಿ ಹ್ಯಾವ್ ಟು ಡೂ ಆ್ಯಸ್ ಪರ್ ಲಾ ಅಲ್ಲ. ಇವರೆಲ್ಲ BJP, ನಾನು ಅವತ್ತೇ ಹೇಳಿದ್ದೇನಲ್ರಿ, BJP ಅವರು RSSನ ಗುಲಾಮರು. ಈಗ ಯಾರಾದರೂ ಇಷ್ಟು ಒಂದು ತಿಂಗಳಾಗ್ತಾ ಬಂತ ಇದು ನಮ್ಮ ಪಥಸಂಚಲನದ ಇಶ್ಯೂ ಆಗಿ 1 ತಿಂಗಳಾದಮೇಲೆ ಇವತ್ತು ನಿನ್ನೆ RSS ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವು 1 ತಿಂಗಳು ಹಾದಿ ಬೀದಿನಲ್ಲೆಲ್ಲ ಯಾರು ಬೈಕೊಂಡು ಓಡಾಡ್ತಾಯಿದ್ರು? BJP ಅವರು. ಏನು ಒಬ್ರಿಗಿಂತ ಒಬ್ಬರು ಮೈ ಮೇಲೆ ಬಿದ್ದು RSS ಬಗ್ಗೆ ಪ್ರೊಟೆಕ್ಷನ್ನು. ಯಾಕಂದರೆ ಅಲ್ಲಿ ಅವರು ಬಾಯಿ ತೆಗೆದು ನಮಗೆ ಬೈದಿಲ್ಲ ಈ ವಿಚಾರದಲ್ಲಿ ಅಂದರೆ ಅಲ್ಲಿ ಕೇಶವ ಕೃಪಾದಲ್ಲಿ ನೆಕ್ಸ್ಟ್ ಟೈಮ್ B.Pharm ಕೊಡೋಲ್ಲ. BJPಯ ರಾಷ್ಟ್ರ ಅಧ್ಯಕ್ಷರು ಯಾಕ್ರಿ ಇನ್ನೂ ತೀರ್ಮಾನ ಆಗಿಲ್ಲ ಹೇಳಿ? ಬಿಕಾಸ್ RSS ಇಸ್ ನಾಟ್ ಡಿಸೈಡೆಡ್. BJP ಈಸ್ RSS ಪೊಲಿಟಿಕಲ್ ಫ್ರಂಟ್ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸುಮ್ಮನೆ ಇದು ನಾಟಕ, ಏನು ಸೋಷಲ್ಲು ಕಲ್ಚರಲ್ಲು ದೇಶದ ಐಕ್ಯತೆಗಾಗಿ ದೇಶಕ್ಕಾಗಿ ಅಂತ ಎಲ್ಲ ನಾಟಕ ಇವ್ರದ್ದು. ಇವರು ನೀವು BJP ಪಕ್ಷದ ಒಫಿಷಿಯಲ್ ನೀವು ಸಾಮಾಜಿಕ ಜಾಲತಾಣದ ರಿಲೀಸು ಅಥವಾ ಮೀಡಿಯಾ ರಿಪೋರ್ಟ್ ರಿಲೀಸ್ ನೋಡಿ. 100 ವರ್ಷ RSS ಆದಾಗ ಒಂದು ಇನ್ಫೋಗ್ರಾಫಿಕ್ ಮಾಡಿದ್ದಾರೆ. ಆ ಇನ್ಫೋಗ್ರಾಫಿಕ್ನಲ್ಲಿ RSSನ ಎಜುಕೇಷನ್ ವಿಂಗ್ ಯಾವುದು, ಕಲ್ಚರಲ್ ವಿಂಗ್ ಯಾವುದು, ಬೇರೆ ಬೇರೆ ವಿಂಗ್ಸನ್ನು ಅವ್ರು ತೋರಿಸಿದ್ದಾರೆ. ಪೊಲಿಟಿಕಲ್ ವಿಂಗ್ನಲ್ಲಿ BJP ಇದೆ. ಅದು ಹಾಕಿದ್ದು ಯಾರು? ಕಾಂಗ್ರೆಸ್ ಹಾಕಿಲ್ಲ, ಬೇರೆ ಯಾರೋ ಹಾಕಿಲ್ಲ. ಅದನ್ನು ಪೋಸ್ಟ್ ಮಾಡಿದ್ದು, ಅದನ್ನು ಮೀಡಿಯಾ ರಿಲೀಸ್ ಮಾಡಿದ್ದು ಅಧಿಕೃತವಾದಂಥ BJP ಪಕ್ಷದವರು. ಸೊ ಅವ್ರು ಹೇಳಲೇಬೇಕಲ್ಲ, ಇವ್ರ ಅಸ್ತಿತ್ವ ಇರೋದೇ RSS ಇರೋ ತನಕ. ಸರ್ ಆಮೇಲೆ ಈಗ ನವೆಂಬರ್ 21ರಂದು DK ಶಿವಕುಮಾರ್ CM ಆಗ್ತಾರೆ, ಪದಗ್ರಹಣ ಮಾಡ್ತಾರೆ ಅಂತ ತುಂಬಾ ಚರ್ಚೆಗಳಾಗ್ತಾ ಇದೆ. ಅಂತ ಯಾರು ಇಲ್ಲ. ಈಗ ನೀವು ಇಲ್ಲ ಒಂದು ನಿಮಿಷ ನೋಡಿ ನೀವು ಇದೇ ನಮ್ಗೆ ಯಾವಾಗಲೂ ಸಿಕ್ಕಾಕ್ಸೋದು ನೀವು ನೀವೇನು ಹೇಳಿದ್ರಿ ಅವಾಗಲೇ ಖರ್ಗೆ ಅವರು ಹಿಂಗೆ ಹೇಳಿದ್ರು, ಅದಕ್ಕೆ ಹೊಸಬಾಳೆ ಅವರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ? ಈ ವ್ಯಕ್ತಿ ಹಿಂಗೆ ಹೇಳಿದ್ರು, ಆ ವ್ಯಕ್ತಿ ಹಿಂಗೆ ರಿಯಾಕ್ಟ್ ಮಾಡಿದ್ರು, ನಿಮ್ದೇನು ರಿಯಾಕ್ಷನ್ ಅಂತ ಇಲ್ಲಿ ಯಾರು ಹೇಳಿದ್ದಾರೆ? ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಯಾರು ಹೇಳಿದ್ದಾರೆ ಹೇಳಿ? ಬೆಂಬಲಿಗರಲ್ಲ. ಈಗ ನೀವು ಹೇಳಿದ್ರಿ ಆಯ್ಕೆ, ಈಗ ನನ್ನ ಬೆಂಬಲಿಗರು 100 ಹಾಕ್ತಾರೆ, ಅದಕ್ಕೆಲ್ಲ ಬೇರೆಯವ್ರು ರಿಯಾಕ್ಟ್ ಮಾಡಕ್ ಆಗ್ತದ? ಈಗ ಯಾರ ನಮ್ಮ ಚಿತ್ತಾಪುರ್ನ ನಮ್ಮ ಜನರು ನಮ್ಮ ಬಗ್ಗೆ ಏನೋ ಒಳ್ಳೆಯದು ಹಾರೈಸ್ತಾರೆ, ಅವರೇನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ, ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲಿಗೆ ಕೇಳೋಕ್ಕಾಗತ್ತಾ? ಸೊ ನೀವು ಹೇಳ್ದಂಗೆ ನೀವು ದಯವಿಟ್ಟು ಅಧಿಕೃತವಾದಂಥ ಯಾರು ನಮ್ಮ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ಈಗ ನಾವು ಮಾತನಾಡ್ಕೊಂಡಿದ್ದೀವಿ, ಮತ್ತಾಯ್ತು, ಮುಗೀತಲ್ಲ. DK ಸಾಹೇಬ್ರು ಹೇಳಿದ್ರಲ್ಲ, ಮುಗೀತು. ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು ಅದಕ್ಕೆ? ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು? ಅವರಿಬ್ರು ಏನು ಹೇಳಿದ್ರು ಫೈನಲ್ ಅಷ್ಟೇ. ಗೊಂದಲ ಎಲ್ಲಿದ್ರೆ ಬಗೆಹರ್ಲಿ. ಗೊಂದಲ ಇದ್ರೇನೆ, ಗಂಟಿದ್ರೆ ತಾನೇ ಬಿಚ್ಚಕ್ಕೆ. ಗಂಟೆ ಇಲ್ಲ, ನೀವೇ ಹೇಳ್ತಾ ಇದ್ರೆ ಗಂಟಿದೆ ಅಂತ ನೋಡಿ, ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಅದೇ ನಾನು ಹೇಳ್ತಾ ಇರೋದು, ನೀವು ಹೇಳೋದು ಯಾವಾಗ ಕೇಳೋದು ಯಾವಾಗ ನನಗೆ ಕನ್ಫ್ಯೂಷನ್ನೇ ಮಾಡಿಬಿಡ್ತೀರಾ ನೀವು. ಇಲ್ಲಿವರೆಗೂ ಹೇಳಿದ್ರಿ, ನೀವು ಹಿಂಗೆ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ರಿಯಾಕ್ಷನ್ ಕೊಡಿ ಅಂತಿದ್ದೀರಾ, ಅದಕ್ಕಿಲ್ಲ ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀರಾ. ನೋಡಿ, ಆಗಲೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಿದ್ರು ಹೈಕಮಾಂಡ್ ಅವ್ರ ತೀರ್ಮಾನ ಇದೆ, ಇದರಲ್ಲಿ ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ. ಇಟ್ ಈಸ್ ನಾಟ್ ಫೆನಿ ಯೂಸ್. ಸಚಿವರು ಸರ್ ಒಬ್ಬರಾದ್ಮೇಲೆ ಒಬ್ರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಬಂದ್ರು. ಈಗ ನಾಳೆ ಸತೀಶ್ ಜಾರಕಿಹೊಳಿ ಅವರು ಕೆಲವು ಬೆಂಬಲಿಗರ ಜೊತೆ ಹೋಗ್ತಿದ್ದಾರೆ. ತಪ್ಪೇನಿದೆ? ಇಲ್ಲ ಮತ್ತೆ ಇನ್ಯಾರು ಕೊಡ್ತಾರೆ ಸರ್? ಮೋಹನ್ ಭಾಗವತ್ ಅವರ ಕೊಡ್ತಾರೆ.
ಈಗ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಭಗವತ್ ಅವರಿಗೆ ಭೇಟಿ ಆಗ್ತಾರೆ. ದಿನೇಶ್ ಅವರು, ಬೇರೆಗೌಡರು, ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗಬೇಕಲ್ಲ. ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ. ಈಗ ನಾ 1-2-3 ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ ಸಮಿಟಿಗೆ ಇನ್ವಿಟೇಷನಿಗೆ. ಅದಕ್ಕೆ ಹೆಂಗೆ ಬಿಂಬಿಸ್ತೀರಾ ಮತ್ತೆ? ಹಾಂ, ಈಗ ನಾಳೆ ಖರ್ಗೆ ಸಾಹೇಬ್ರು ಮನೆಗೆ ಬರ್ತಾರೆ, ಅಲ್ಲಿ ಹೋಗಿ ಮನೆಗೆ ಭೇಟಿ ಆದ್ರೂ ಮತ್ತೆ ನಾಳೆ ನೀವು ಹೆಂಗೆ ಬಿಂಬಿಸ್ತೀರಾ ಅದು ಮತ್ತೆ? ದೆಹಲಿ ಭೇಟಿಯ ಮರ್ಮ ಏನು ಅಂತ ಸರ್? ಏನು ಮರ್ಮ ಇಲ್ಲ, ಏನಿಲ್ಲ. ಇವರೇ ಏನೇ ಇದ್ರು ಅವ್ರವ್ರ ಕರ್ಮ ಅಷ್ಟೇ, ಬಿಟ್ಬಿಡಿ, ಏನಿಲ್ಲ. ಅಧ್ಯಕ್ಷರ ಬದಲಾವಣೆ ಆಗಬೇಕು, ಹೊಸಬ್ರು ನೇಮಕ ಆಗಬೇಕು ಅನ್ನೋ ಆಗ್ರಹ ಇದೆ. ಸತೀಶ್ ಜಾರಕಿಹೊಳಿ ಅವರು ಆದಿಯಾಗಿ ತುಂಬಾ ಜನ ನೋಡಿ, ಇದು ಆಗಲೇ ಭಾಳ ಸ್ಪಷ್ಟವಾಗಿ DK ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ನಾವೇನು ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಕಾಯ್ತಾ ಇದ್ವಿ. ಅವ್ರು ಯಾವಾಗ ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತಲೇ ಹೇಳಿದ್ದಾರೆ. ಅವರ ಒಂದು ಈ ಸರ್ಕಾರ, ನಮ್ಮ ಪಕ್ಷ ವಾಪಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದಾದಂಥ ಅಪಾರವಾದಂಥ ಕೊಡುಗೆ ಇದೆ ಅಧ್ಯಕ್ಷರಾಗಿ. ಸೊ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅದೇನಿದೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಅಲ್ಲಿ ಮೇಲೆ ಮಾತಾಡ್ಕೋತಾರೆ. ಬಟ್ ವಾಟ್ ಎವರ್ ಇಟ್ ವಿಲ್ ಯಾವಾಗ ಏನಾಗಬೇಕು ಹೈಕಮಾಂಡ್ ತೀರ್ಮಾನ ಆಗ್ತದೆ. ಅದು DK ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, ಇದು ನಾನೇನು ಅಂದ್ಕೊಂಡು ಕೂತಿಲ್ಲಪ್ಪ ಇದಕ್ಕೆ ಅಂತ. ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರು, ಆ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಎಲ್ಲರೂ ಹೇಳಿದಾರಲ್ಲ. ನನಗೆ ಗೊತ್ತಿಲ್ಲ. ನೀವು ಯಾರಾದರೂ ಒಬ್ರು ಹಿಂಗೆ ಅಂತವ್ರು ಹೇಳ್ತಾ ಇದ್ದಾರೆ ಅಂದರೆ ನಾನು ಹೇಳ್ಬೋದು. ಚರ್ಚೆಗೆ ಏನಂತೆ ಚರ್ಚೆ, ನಾವು ಈಗ ಸಾಮಾಜಿಕ ಜಾಲತಾಣದಲ್ಲೇ ಬೇರೆದಿರ್ತದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಬೇರೆ ಇರ್ತದೆ, ಪ್ರಿಂಟ್ ಮೀಡಿಯಾದಲ್ಲೇ ಬೇರೆ ಇರ್ತದೆ. ಯಾವುದ್ಯಾವುದಕ್ಕೆ ಉತ್ತರ ಕೊಡಲಿ ಹೇಳಿ ನೀವು? ನಮ್ಮಲ್ಲಿ ಚರ್ಚೆನೇ ಇಲ್ಲ ಮೇಡಮ್, ನಮ್ಮಲ್ಲಿ ಚರ್ಚೆನೇ ಇಲ್ಲ. ಯಾಕಂದ್ರೆ ತಮ್ಮ ಹೆಸರು ಕೂಡ ಈಗ DCM ರೇಸಲ್ಲಿ ಇದೆ ಸರ್. ಈಗ ನೀವು ಈಗ ಇಲ್ಲಿ CM ಬದಲಾವಣೆ ಆದಾಗೆಲ್ಲ ಖರ್ಗೆ ಸಾಹೇಬ್ರ ಹೆಸರು ಬರ್ತದೆ, ಲೋಕಸಭಾ ಬಂದಾಗೆಲ್ಲ PM ಗೆ ಹೆಸರು ಓಡ್ತದೆ. ಇವೆಲ್ಲ ನೋಡಿದ್ದೀವಿ ಸರ್, ಬಿಟ್ಬಿಡಿ ನಮಗೆ ಯಾಕೆ. ಏನೇ ಇದ್ರೂ ಸರ್, ನಾವು ನಮ್ಮ ಚಿತ್ತಾಪುರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಏನೋ ಚಿತ್ತಾಪುರ ಅಭಿವೃದ್ಧಿಗೋಸ್ಕರ ಕಲಬುರಗಿ ಉಸ್ತುವಾರಿ ಸಚಿವರಿದ್ದೇನೆ. ಆ 2 ಕೆಲಸ ಸದ್ಯಕ್ಕೆ ನನ್ನ ಜವಾಬ್ದಾರಿಯಾಗಿದೆ. ಅದನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸೋದು ನನ್ನ ಜವಾಬ್ದಾರಿ ಅಷ್ಟೇ. ಟನಲ್ ವಿಚಾರದಲ್ಲಿ ಬಿಜೆಪಿ ಅವರು ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಜನರ ಅಭಿಪ್ರಾಯ ಸಂಗ್ರಹಣೆ, ಸಹಿ ಸಂಗ್ರಹಣೆ. ಇವ್ರಿಗೇನು ತಲೆಗಿಲ್ಲ ಕೆಟ್ಟಿದೆಯಾ? ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ರಂತೆ ಮತ್ತೆ ಇವರು? ವೆನ್ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಈಸ್ ಟೆಲಿಂಗ್ ಇಟ್ ಇಸ್ ಗುಡ್, ವಾಟ್ ಇಸ್ ದೇರ್ ಪ್ರಾಬ್ಲಮ್? ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂದರೆ. ಇದು ಹಿಂಗೆ ಹೇಳಿದ್ರಲ್ಲ, ಈಗ ನೀವು ಸ್ಟೀಲ್ ಫ್ಲೈ ಅವರು ಬೇಡ, ನೀವು ಮೇಲಿಂದ ಹೋಗೋಕ್ಕೆ ಇಷ್ಟ ಇಲ್ಲ, ಟನಲ್ ಮಾಡೋಣ ಅಂದರೆ ಟನಲ್ನಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಹಾಂ, ಏನು ಹುಡುಗಾಟ ಇದು? ಆಮೇಲೆ ಏನು ಬ್ಲೂ ಪ್ರಿಂಟ್ ಸುಮ್ಮನೆ ದಿನ ಬಂದು ಪ್ರೆಸೆಂಟೇಷನ್ ತೋರಿಸೋದ್ರಿಂದ ಏನಾದರೂ ಆಗ್ತದಾ ಇವರೇ? ಏನಾದ್ರು ಸೊಲ್ಯೂಷನ್ ಅದು ಹೇಳಿದ್ದಾರೆ. ಅಟ್ಲೀಸ್ಟು ಅವರು ಯಾರು BJP ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿ, ನೋಡಪ್ಪ ಹಿಂಗಲ್ಲ, ನಿಮ್ಮ ಆಪ್ಷನ್ ಅಷ್ಟು ಸರಿ ಇಲ್ಲ, ಫೀಸಿಬಲ್ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ಇವರು ಹಿಂಗೆ ಮಾಡಿದ್ರೆ ಇದು ರಾಜಕೀಯ ಅಷ್ಟೇ. ದೇ ಹ್ಯಾವ್ ನೋ ವಯಬಲ್ ಆ್ಯಂಡ್ ಕ್ರೆಡಿಬಲ್ ಸೊಲ್ಯೂಷನ್ಸ್ ಫಾರ್ ದ ಸಿಟಿ ಕೊಡೋಕೆ ಇವರು ಮಾಡಲ್ಲ, ಮಾಡೋರಿಗೂ ಮಾಡಿಸಲ್ಲ. ಈಗ ನೀವೇ ಹೇಳಿ ಸರ್, ಕಳೆದ 4 ಟರ್ಮ್ನಲ್ಲಿ ಯಾರು ಸರ್ MP ಬೆಂಗಳೂರಿನಲ್ಲಿ? ಆಲ್ಮೋಸ್ಟ್ 16 to 20 years ಇಲ್ಲಿ MP ಯಾರಿದ್ದಾರೆ? BJP ಅವರೇ ತಾನೆ. 11 ವರ್ಷ ಆಯಿತು, ಯಾವ 1 ನಯಾ ಪೈಸಾ ಥರ ಯೋಗ್ಯತೆ ಇಲ್ಲ ಇವರಿಗೆ. ಇಲ್ಲಿ ಕೂತ್ಕೊಂಡು ನಮ್ಗೆ ಹೇಳೋದು ಅಷ್ಟೇ. ಇಷ್ಟ ಇದ್ದರೆ ಅಲ್ಲೋಗಿ ಹೇಳ್ರಿ. ಮತ್ತು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಕ್ಲಿಯರ್ ಮಾಡಿ ಕೊಟ್ರಲ್ಲ, ಏನಕ್ಕೆ ಕೊಟ್ಟರು? ಸುಮ್ಮನೆ ಇದು ರಾಜಕೀಯ ಮಾಡೋಕ್ಕೆ ಅಷ್ಟೇ. ಇದೇ ಹೀಗೆ ಮಾಡಿ ಲಾಸ್ಟ್ ಟೈಮ್ ಸ್ಟೀಲ್ ಫ್ಲೈ ಓವರ್ ಬೇಡ ಅಂದ್ಬಿಟ್ಟು ರಾಜೀವ್ ಚಂದ್ರಶೇಖರ್ ಅವರು ಏನು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ರು, ಈ ನಿಮ್ಮ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ರು. ಇವಾಗ ಎಲ್ಲೋಡೋಗಿದ್ದಾರೆ ರಾಜೀವ್ ಚಂದ್ರಶೇಖರ್ ಅವರು? ಹೋಗಿ ಕೇರಳದಲ್ಲಿ PCC ಪ್ರೆಸಿಡೆಂಟ್ ನಿಮ್ಮ BJP ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಅಷ್ಟೇ, ಸುಮ್ಮನೆ ಹಿಂಗೆ ಹೇಳ್ತಾರೆ ಮತ್ತು ಹೋಗಿ ಎಲ್ಲಾದರೂ ಹೋಗಿ ಸೆಟ್ಲ್ ಆಗ್ತಾರೆ. ಅವರಿಗೆ ಬೆಂಗಳೂರು, ಕರ್ನಾಟಕ, ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲ. ಅಲ್ಲ ಸರ್,
ರಾಷ್ಟ್ರೀಯ ಬಿಜೆಪಿ ನಾಯಕರಿಗೂ ರಾಜ್ಯ ಬಿಜೆಪಿ ನಾಯಕರಿಗೂ ಕೋಆರ್ಡಿನೇಷನ್ ಸಮಸ್ಯೆ ಇದೆಯಾ ಸರ್ ಈ ವಿಚಾರವಾಗಿ? ಕೋಆರ್ಡಿನೇಷನ್ ಇಲ್ಲ ರೀ, ಕೋಆರ್ಡಿನೇಷನ್ ಅಂತ ಇಲ್ಲ. ಅಲ್ಲಿ ಅವರಿಗೆ ಕೀಮತ್ತೇ ಇಲ್ಲ, ಇವ್ರು ಯಾರಂತಲೇ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಹೋಗೋದು, ಮನವಿ ಕೊಡೋದು, ಬರೋದು. ಈಗ ನೀವು ಹೇಳಿದ್ರಲ್ಲ, ನಿತಿನ್ ಗಡ್ಕರಿ ಜಿ ಅವರೇ ಹೇಳ್ತಾ ಇದ್ದಾಗ, ಇಲ್ಲ ನಾನೇ ಕೊಟ್ಟಿರೋದು ಐಡಿಯಾ, ಇಲ್ಲಿ ನಾವು ಸಿದ್ದರಾಮಯ್ಯ ಅವರಿಗೆ ಟನಲ್ ಮಾಡಿ ಬ್ಯಾಂಗ್ಳೂರು ಟ್ರಾಫಿಕ್ಕಿಗೆ ಒಳ್ಳೇದಾಗ್ಬೋದು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಅಂತ ಅವರೇ ಓಪನ್ ಆಗಿ ಹೇಳ್ತಾರೆ. ಇವ್ರ ಲೀಡರ್ಗಳು ಬಂದು ಸ್ಥಳೀಯ ಮುಖಂಡರು ಬಂದುಬಿಟ್ಟು ಇಲ್ಲ ಇದು ಸರಿ ಇಲ್ಲ ಅಂತಾರೆ. ಆದರೆ ನೀವು ಮಾತಾಡ್ಕೊಳ್ರಪ್ಪ, ನಮ್ಗೆ ಯಾಕೆ ಕಾಡ್ತೀರಾ? ನಮ್ಮ ಬೆಂಗಳೂರು ಜನರಿಗೆ ಯಾಕೆ ಕಾಡ್ತೀರಾ? ಒಂದು ಕಡೆ ನೀವೇ ಬ್ರ್ಯಾಂಡ್ ಬೆಂಗಳೂರು ಹಾಳಾಗ್ತಾ ಇದೆ ಅದು ಇದು ಅಂತ ಹೇಳ್ತೀರಾ, ಮಾಡೋಕ್ಕೆ ಹೋದರೆ ಹಿಂಗೆ ಮಾಡ್ತೀರಾ. ಅಟ್ಲೀಸ್ಟ್ ಪರಿಹಾರ ಏನಿದೆ ಅದನ್ನು ಹೇಳಿ, ಅದನ್ನು ಹೇಳಕ್ಕೆ ತಯಾರಿಲ್ಲ. ಸುಮ್ಮನೆ ದಿನ ಬಂದು ಒಂದು PPT ತೋರಿಸೋದು, ಜನರಿಗೆ ಮಂಕ್ ಮಾಡೋದು, ಅಷ್ಟೇ ಆಗಿದೆ ಇವ್ರದ್ದು.